ಹಿರಿಯುತ್ತಾ ಅಂಬೇಡ್ಕರನ್ನು ನೆನೆಯುತ್ತಾ ಹಾಗೂ ಸಂವಿಧಾನದ ಯಾವ ರೀತಿಯಲ್ಲಿ 380 ಪೇಜು ಯಾವ ರೀತಿಯಲ್ಲಿ ಕಾನೂನನ್ನು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ನಮ್ಮ ತಿಳುವಳಿಕೆ ಬರುವಾಗ ಜನರಿಗೆ ಈಗ 100ಕ್ಕೆ 75 ಜನ ಈಗ ತಿಳುವಳಿಕೆ ಬಂದಿದೆ. ಈ ಒಂದು 25 ಜನಿಗೆ ತಿಳುವಳಿಕೆ ಬರಲಿಲ್ಲ. ಅವ್ರಿಗೆ ಆದರೆ ನಮ್ಮ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಮಂಗಳೂರು ಸರಿಯಾಗಲಿಕ್ಕಿದೆ ಅಂತ ಹೇಳುತ್ತಾ, ಹಾಗೂ ಅಧಿಕಾರಿಗಳ ಬೆಂಬಲ ಬೇಕು. ಅದೇ ರೀತಿಯಲ್ಲಿ ನಾನೊಂದು ಈಗ ಜನರಿಗಾಗಿ ಒಂದು ಪ್ರಶ್ನೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಮ್ಮ 112ಗೆ ಹೆಗ್ಗುಂಜಿ ಪಂಚಾಯತಲ್ಲಿ ಒಂದು 3 ತಿಂಗಳ ಹಿಂದೆ ಮೀಟಿಂಗ್ ಆಗಿದೆ. ಆವಾಗ ಮಹಿಳೆ ಅಧಿಕಾರಿ ಹೇಳಿದಂಥ ಮಾತು, ಪ್ರತಿಯೊಂದು ಶಾಲೆ ಮಕ್ಕಳು, ಪ್ರತಿಯೊಂದು ಮಹಿಳೆಯರು ಪಂಚಾಯತ್ ಮೀಟಿಂಗ್ ಅಂತೇಳಿ ಕರೆದು ಅವರು ಭಾಷಣ ಮಾಡಿದಂಥ ವ್ಯಕ್ತಿ ಈ ರೀತಿ ಏನಂತ ಹೇಳಿದರೆ, ಅವರು ಸರಿಯಾಗಿ ಭಾಷಣ ಮಾಡಿದ್ದಾರೆ ಅಂತೇಳಿ ನಾನು ಒಪ್ಕೊಳ್ತೇನೆ. ಆದರೆ ಇಲ್ಲಿ ಕಾನೂನು ಮಾತ್ರ ಆ ರೀತಿಯಲ್ಲಿ ಇಲ್ಲ. ಸಂವಿಧಾನದ ಕಾನೂನು ಆ ರೀತಿಯಲ್ಲಿ ಇವರು ಓದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರು ಹೇಳಿ? ಎಲ್ಲ ಅಧಿಕಾರಿಗಳಿಗಲ್ಲ, 112ವರಿಗೆ ಮಾತ್ರ. ಯಾಕಂತ ಹೇಳಿದ್ರೆ, ಆ ಮಹಿಳೆ ಹೇಳಿದಂಥ ಮಾತೇನಂತ ಹೇಳಿದ್ರೆ, ಯಾರೇ ಮಕ್ಕಳಿಗಾಗಲಿ, ಯಾರೇ ದೌರ್ಜನ್ಯ ಮಾಡಲಿ, ಎಲ್ಲೇ ಕೊಲೆ ಮಾಡಲಿ, ಎಲ್ಲೇ ಕಳ್ತನವಾಗಲಿ, ಬೇಗ ಬರುವಂಥದ್ದು 112ಗೆ ಫೋನ್ ಮಾಡಿ ಅಂತೇಳಿ. ನಾವು 112ಗೆ ಫೋನ್ ಮಾಡಿದಾಗ ಬೆಂಗಳೂರಿಗೆ ಹೋಗ್ತದೆ. ಅದು ಬೆಂಗಳೂರಿಂದ ಬೈಯೂರು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ. ಅದಕ್ಕೇನು ಎಂತ ಮಾಡಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲದೂ ಗಡಿಬಿಡಿ ಮಾಡಿಕೊಳ್ಳಿಕ್ಕಿಲ್ಲ. ಅದು ಕಾನೂನು ಉಂಟು, ಸಂವಿಧಾನದಲ್ಲೇ ಉಂಟು. ಯಾವುದೇ ವಿಷಯಕ್ಕೆ ಒಬ್ಬ ಸೀರಿಯಸ್ ಇದ್ದ ಅಂತ ಹೇಳಿದ್ರು ಕೊಳ್ಳೆ ಇನ್ನೊಬ್ಬನ ಕೊಂದ್ಕೊಂಡು ಹೋಗಿ ನಾವು ಆಸ್ಪತ್ರೆಗೆ ಸೇರಿಸೋದಲ್ಲ. ಹೋಗುವಾಗಲೇ ನಾವು ಜಾಗ್ರತೆ ಮಾಡ್ಕೊಳ್ಬೇಕು. ಇವತ್ತು ನಾನು ನಿಜವಾಗಿ ನನ್ನ ಹೃದಯ ಮುಟ್ಟಿಕೊಂಡು ಹೇಳ್ತಿದ್ದೇನೆ, ಗೌರ್ಮೆಂಟ್ ಅಧಿಕಾರಿಗಳಿಗೆಲ್ಲ ಯಾರೇ ಆಗಲಿ ಶ್ರದ್ಧೆಯಿಂದ ಮಾಡ್ತಿದ್ದಾರೆ. ಅಥವಾ ಸಣ್ಣ ಪುಟ್ಟ ತಪ್ಪು ಮಾಡ್ಬೋದು, ಅದೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ಇವತ್ತು ಗೌರ್ಮೆಂಟ್ ಸಂಬಳ ಧರ್ಮಕ್ಕೆ ತಿನ್ನುವಂಥದ್ದು, ಧರ್ಮಕ್ಕೆ ಹೇಳುವಂಥದ್ದು, ಧರ್ಮಕ್ಕೆ ಅವರು ಭಾಷಣ ಬಿಗಿಯುವಂಥದ್ದು. ಒಂದು ಮಕ್ಕಳನ್ನು, ಶಾಲೆಯ ಮಕ್ಕಳನ್ನು, ಮಹಿಳೆಯರನ್ನು ಕರ್ಕೊಂಬಂದು ದೊಡ್ಡ ಪಂಚಾಯತಲ್ಲಿ ಹಾಲಲ್ಲಿ ಮೀಟಿಂಗ್ ಮಾಡುವಂಥದ್ದು. ಎಂದರೆ ಅವ್ರ ಹೆಸರು ಬರಬೇಕಂತೇಳಿ. ಅಧಿಕಾರಿ ಬಗ್ಗೆ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಅವರು ಇಲ್ಲಿನ 112 ಅವರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ಅವರ ನಂಬಿಕೆ. ಆದರೆ ನಾನೊಂದು 5-6 ದಾಖಲಾತಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜನರಿಗೆ ಮಾತ್ರ ಫೋನ್ ಮಾಡಿದ ಕೂಡಲೇ ಬಂದು, ಏನಾಗಿದೆ ನಿಮಗೆ, ಯಾರು ಹೊಡೆದ್ರು, ಯಾರು ಮೇಲೆ ಕಡಿದಿರು, ನೀವು ಮತ್ತೊಂಚೂರು ಕತ್ತಿದಾಗ ಕಡೀನಿ, ನಾವು ಒಂಚೂರು ಕಾಂತು ಒಂದು ಹೇಳಿಕೆ ಬತ್ತಿ ಅಂದೇಳಿ ಮತ್ತೊಬ್ಬ ಅಲ್ಲಿ ಮುಖಂಡ ಬರ್ತದೆ ಕೂಡಲೇ ಗಲಾಟೆ. ಯಾರಿಗೂ ಗೊತ್ತು, ಈ ಮಾಮೂಲಲ್ಲ, ಒಬ್ಬರು ಗಲಾಟೆ ಮಾಡ್ಕೊಂಡತಿ ಮತ್ತೊಬ್ಬ ಬರುವಂಥದ್ದು. ಬಂದು ನಾನು ದೊಡ್ಡ ಮುಖಂಡ, ಇಲ್ಲ ನಮ್ಮ ಹೆಗ್ಗುಂಜಿ ಗ್ರಾಮಕ್ಕೆ ನಾವು ಒಡೆಯರು, ನಾವು ಒಕ್ಕಲು, ನೀವು ಒಂದು ಚಿಲ್ಲರಿ ಕಾಸು ತಗೊಳ್ಳಿ, ಓಲು ಸಾರಿ ಕಟ್ಟೆ ಹತ್ರ ಮಾತಾಡಿ ಮನ್ಕಣಿ, ಲಾಕ್ ಮಾಡಿ ಉಣ್ಕೊಂಡು, ಲಾಕ್ ಮಾಡಿ ಕಾಲು ನಿಡ್ಕೊಂಡು ಮನ್ಕೊಂಡು ಸಂಬಳ ತಗೊಂಬಂಥ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತಿಗೆ 112 ಇದು ಸಂವಿಧಾನದಲ್ಲಿ ಬರೆದಂಥದ್ದು ಓದಲೇ ಇಲ್ಲ. ಯಾಕಂತ ಹೇಳಿದ್ರೆ 112 ದಿನಕ್ಕೊಬ್ಬರು ಬರುವಂಥದ್ದು. ಇವತ್ತೊಬ್ಬ ನಾಳೆಗೊಬ್ಬ. ಆದರೆ ಡ್ರೈವರ್ ಮಾತ್ರ ಅವರೇ ಇರ್ತಾರೆ. ಅದೊಂದು ಮಾತ್ರ ನಾನು ಹೇಳ್ತೇನೆ. ಇವತ್ತು ಉಂಡ್ಕೊಂಡು ಎಲ್ಲೋ ಒಂದು ಎಡ್ತಾಡಿ ಕಾಡಿತ್ತು, ಒಂದು ಕಾಡು ಮಲ್ಕೊಂಡು ಒಂದೇ ಒಂದು ಟೈರ್ ಕಟ್ಟೆ ಒಂದು ಮಾತಾಡಿ ಒಳ್ಳೆ ವಿಶ್ರಾಂತಿ. ನಿಜವಾಗಿ 100ಕ್ಕೆ 1% ದುಡಿಯುವುದಿಲ್ಲ ಅಂತ ಹೇಳಲಿಕ್ಕಿದ್ರೆ ಅದು 112 ಯಾರೇ ಆಗಲಿ ಮಾಹಿತಿ ನಿಮಗೆ ಕೊಡುವಂಥದ್ದು. ನೀವು ದಯವಿಟ್ಟು ನೇರವಾಗಿ ಪೊಲೀಸ್ ಸ್ಟೇಷನ್ ಹತ್ರ ಕೇಳಿದ ಕೂಡಲೇ ಫೋನ್ ಮಾಡಿದ ಕೂಡಲೇ ಹೇಳುವಂಥದ್ದು, ನೀವು ಬಂದಿಲ್ಲ
ಕಂಪ್ಲೇಂಟ್ ಕೊಟ್ಟು ಏನಂದೇಳಿ ಇವರು ಎಂತಕ್ಕೆ ನಮ್ಮ ನಮ್ಮ ಈ ಟ್ಯಾಕ್ಸು ಮತ್ತೊಂದು ಇನ್ನೊಂದು ನಮ್ಮ ದುಡಿಮೆಯನ್ನು ಅವ್ರಿಗೆ ಸಂಬಳ ಕೊಡುವಂಥದ್ದು ಅದು ಅವ್ರು ತಿಳ್ಕೊಳ್ಬೇಕು ಮೊದಲಾಗಿ. ಯಾರು ನನ್ನ ಅರೆಸ್ಟ್ ಮಾಡಲಿ ಏನು ಮಾಡಲಿ ಕಾನೂನು ದಾಖಲಾತಿ ತಂದು ಅರೆಸ್ಟ್ ಮಾಡಬೇಕು. ನಾನು ಕಾನೂನು ವಿರುದ್ಧ ಇಲ್ಲ. ನಾನು ಅಂಬೇಡ್ಕರ್ ಸಂವಿಧಾನದಲ್ಲಿ ಏನೇನುಂಟು 380 ಪೇಜು ನಾನು ಓದಿದ್ದರು ಹೇಳಿದಂಥ ಮಾತನ್ನು ನಾನು ಹೇಳ್ತೇನೆ. ಇವತ್ತು ಪೊಲೀಸವ್ರು ಹೇಳುವಂಥದ್ದು ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿಗೋಯ್ನ ಅದೇ ರಾಜಕೀಯ ವ್ಯಕ್ತಿಯರು ಫೋನ್ ಮಾಡಲಿ ಗುಡು ಓಡ್ ಬಂದು ಅಣ್ಣ ನಿಮ್ಮ ಖಾಲಿ ಬೆಳಿತಿ ಎಂತ ಐಕ ಏನು ಐಕ ಅದಕ್ಕೆ ಹೇಳೋದು ಬಡ ಜೀವಿಗಳೇ ನೆನಪು ಮಾಡ್ಕೊಳ್ಳಿ. ಈಗ ಧರ್ಮ ಸಂಬಳ ತಿಂಬಂಥದ್ದು 112 ಅವರನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಅದಕ್ಕೆ ಧರಣಿ ಮಾಡ್ತೇನೆ, ಡಿ.ಸಿ.ಯಲ್ಲಿ ಮನೆ ಮಾಡ್ತೇನೆ. ಅದಲ್ಲದಿದ್ದರೆ ಸಿದ್ದರಾಮಯ್ಯನ ಹತ್ರ ಹೋಗಿ ನಾನು ಲೆಟ್ರ್ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಬೇಕಾದರೆ ನನ್ನಲ್ಲಿ ಎಷ್ಟೇ ಖರ್ಚಾಗಲಿ ತಟ್ಟಿ ಹಿಡ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಂಡು ಬೇಡಿ ಯಾರು ಇವರಿಗೆ ಧರ್ಮಕ್ಕೆ ಅಂತೂ ಗೌರ್ಮೆಂಟ್ ಸಂಬಳ ತಿನ್ನಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುತ್ತಾ ನನ್ನ ಅಂಬೇಡ್ಕರ್ ಅಭಿಮಾನಿ ಬಳಗದವರಿಂದ ಎಲ್ಲ ಸಂಘದವರು ನೀವು ಕೇಳಬೇಕು. ಇದನ್ನು ನನ್ನ ಮಾತನ್ನು ಸರಿ ಉಂಟ ಇಲ್ಲ ಅಂತ ಕೇಳಬೇಕು. ಜಯಣ್ಣ ಮಲ್ಪೆ ಅವರೇ ನೋಡಿ, ನಮ್ಮದು ಒಂದೇ ಸಂಘ ಅಲ್ಲ, ಯಾವುದೇ ಸಂಘ ಇರಲಿ ಅದೆಲ್ಲ ನಮ್ಮ ಗ್ರೂಪಿನ ಒಳಪಟ್ಟಂಥ ಸಂಘ. ಮುಖಂಡರಾದಂಥ ಜಯಣ್ಣ ಮಲ್ಪೆ ಅವರಿಗೆ ಹೇಳುವಂಥದ್ದು, ನಮ್ಮದೆಲ್ಲ ಊರಿನಲ್ಲಿ ಎಷ್ಟೋ ನಮ್ಮ ದೇಶದಲ್ಲಿ ಸಂಘ ಇರಲಿ, ನಮ್ಮದೆಲ್ಲ ಒಂದೇ ಸಂಘ. ಆದರೆ ಇಂಥ ಧರ್ಮಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಹಣವನ್ನು ತಿಂದು ತೇಗಿ ಜೀವವನ್ನು ಬೆಳೆದುಕೊಂಡು ಮನದಡಿ ಮಲ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಯಾಕೆ ಸಂಬಳ ಕೊಡ್ತಾರೆ ಅಂತ ಹೇಳುವಂಥ ನನ್ನ ಪ್ರಶ್ನೆ. ಇದು ಇಡೀ ದೇಶದವ್ರು ನೋಡಬೇಕು, ಇಡೀ ಬಡ ಜೀವಿಗಳು ನೋಡಬೇಕು. ಇವರು ದಡ್ಡರು. ನಮ್ಮ ಅವ್ರು ಎದುರು ನಾನು ದಾಖಲಾತಿ ಇನ್ನೂ ಪುನಃ ಹೇಳ್ತೀನಿ. ಹಣ ತಗೊಳ್ಳುವಂಥ ಇಲೆಕ್ಷನ್ ಮಾಡುವಾಗ ಹಣ ತಗೊಂಡು ಅವ್ರ ಎದುರೇ ಜೀಪ್ ಎದುರೇ ಹಣ ತಗೊಳ್ಳೋಂಥ ಸಾಕ್ಷಿ ನಾನಿದ್ದೇನೆ, ಸರಿ ತಗೊಂಡು ಹೋಗುವಂಥ ಸಾಕ್ಷಿ ನಾನಿದ್ದೇನೆ. ಇವತ್ತು ಫೋನ್ ಮಾಡಿಕೊಂಡು ಹೇಳ್ತಾರೆ ನಮ್ಮ ಗಾಡಿಯಲ್ಲಿ ಯಾರು ಕೂತ್ಕೊಂಡು ಹೋಗ್ಲಿಕ್ಕಿಲ್ಲ, ನಾವು ಬಂದು ಇಲ್ಲಿ ಮಾತಾಡಿ ಹೋಗುವಂಥದ್ದು. ಮತ್ತು ನೀವೆಂತ ಇದು ಕೊಟ್ಟರೆ ತಗೊಂಡು ಮನೆಗೆ ಹೋಗಿ ಮನ್ಕೊಂಬತ್ತೆ, ಮನೆಗೆ ಹೋತಲ್ಲ ಅಲ್ಲೆಲ್ಲ ಮನ್ಕೊಂಬ. ದಿನಕ್ಕೊಬ್ಬರೊಬ್ಬರು ವ್ಯಕ್ತಿಗಳನ್ನ ಹಾಕುವಂಥದ್ದು, ದಿನಕ್ಕೊಬ್ಬರೊಬ್ಬರು ಅಧಿಕಾರಿಗಳನ್ನ ಹಾಕುವಂಥದ್ದು. ಇದನ್ನು ತಡೆಗಟ್ಟಬೇಕು. ಯಾರು ತಡೆಗಟ್ಟಬೇಕು? ನಮ್ಮ ಟ್ಯಾಕ್ಸನ್ನು ತಿಂತಾರಲ್ಲ ಅವರು, ಅದರಲ್ಲಿ ಸಂಬಳ ತಿಂತಾರಲ್ಲ, 1 ರೂಪಾಯೂ ಅವರು ಕೆಲಸ ಮಾಡೋದಿಲ್ಲ ಅಂತ ಹೇಳುತ್ತಾ ಫ್ರೀ. ಇನ್ನು ಜನರು ಎದ್ದು ಹೇಳಬೇಕಂತ ಹೇಳಿದರೆ 112 ಅವರಿಗೆ ಮಾತ್ರ, ಮತ್ತೆಲ್ಲ ಯಾರಿಗಲ್ಲ. 112 ಅವರಿಗೆ ಎಲ್ಲಿ ಬೇಕಾದ್ರೆ ನಾನು ಫೋಟೋ ಹೊಡೆದು ಕಳಿಸ್ತೇನೆ. ಎಲ್ಲೆಲ್ಲಿ ಕಾಡಲ್ಲಿ ತಂಪಿನಲ್ಲಿ ಮಲಗುವಂಥದ್ದು, ಅವ್ರಿಗೆ ಇರುವಂಥ ಸಂಬಳ ಎಷ್ಟು, ಅದಕ್ಕೆ 1 ರೂಪಾಯಿ ಕೆಲಸ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಷ್ಟನ್ನು ಹೇಳ್ತೇನೆ. ಮುಂದೆ ನಾನು ಹೆಸರು ಬಿಡುವಾಗ ನಿಮಗೆ ಎಲ್ಲೆಲ್ಲಿ ಮಲ್ಕೊಂಡಂಥ ಫೋಟೋ ಹಾಕ್ತೇನೆ. ಅವರು ಒಂದೇ ಕೆಲಸ ಮಾಡೋದಿಲ್ಲ ಅಂತ ಹೇಳುತ್ತಾ ನಮ್ಮ ಅಂಬೇಡ್ಕರ್ ಅಭಿಮಾನಿ ಬಳದವರಿಗೆ ನಾನು ವಂದಿಸುತ್ತಾ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂಘ ಅಂತ ಹೇಳಿದ್ರೆ ಜನರಿಗೆ ಒಳ್ಳೆಯದಕ್ಕಾಗಿ ಮಾಡುವಂಥದ್ದು ನಮ್ಮ ಅಂಬೇಡ್ಕರ್ ಸಂಘ. ಬೇರೆ ಸಂಘ ಎಲ್ಲ ಉಂಟು, ಅವ್ರು ಮೊನ್ನೆಲ್ಲ ಮಾಧ್ಯಮದವ್ರು ಹೇಳ್ತಿದ್ದಾರೆ ದೊಡ್ಡ ನಾಮ ಹಾಕೊಂಡು ಕೆಂಪು ಶಾಲೆ ಹಾಕೊಂಡು ಮರ್ಡರ್ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು, ಕಳ್ಳತನ ಮಾಡೋದು. ಅದು ನಾವು ಅವ್ರ ಬಗ್ಗೆ ನಾನು ವಾದ ಮಾಡಬಾರ್ದು. ನಮ್ಮದು ಮಾತ್ರ ನಾವು ಹೇಳಬೇಕು, ನಮ್ಮದು ಮಾತ್ರ ನಾವು ಹೇಳಬೇಕು. ನಾವಂದರೆ ಕೇವಲ ಜನರಿಗಾಗಿ ಮತ್ತು ನಮ್ಮ ಬಡ ಜೀವಿಗಳಿಗಾಗಿ ಮತ್ತು SC/ST ಅವರಿಗೆ ಯಾವುದು ಅನುಕೂಲ ಉಂಟು ಅದನ್ನು ನಾವು ಮಾಡುವಂಥದ್ದು, ಹಣ ತಗೊಳ್ಳುವಂಥದ್ದಲ್ಲ. ನಮ್ಮಲ್ಲಿದ್ದ ಖರ್ಚಲ್ಲಿ ಮಾಡುವಂಥದ್ದು. ನೀವು ಎಲ್ಲಿಂದ ಬರ್ತದೆ ಕೇಳ್ಬೋದು. ನಾನೊಬ್ಬ ರಿಕ್ಷಾ ಚಾಲಕ, ಇನ್ನೊಬ್ಬ ಒಂದು ಸಣ್ಣ ಪುಟ್ಟ ಕೆಲಸದಲ್ಲಿರ್ತಾನೆ, ಇನ್ನೊಬ್ಬರು ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಾರೆ, ಇನ್ನೊಬ್ಬರು ಸೊಸೈಟಿ ಮ್ಯಾನೇಜರ್ ಆಗಿರ್ತಾರೆ. ಅವರು ಬರುವಂಥ ಸಂಬಳದಲ್ಲಿ ನಾವು ಖರ್ಚು ಮಾಡುವಂಥದ್ದು. ಇದು ದಯವಿಟ್ಟು ಗೌರ್ಮೆಂಟ್ ಅವರು ನೋಡಬೇಕು. ಇದು ನಾವು ಅವ್ರ ಹತ್ರ 5,000 ತಗೊಂಡು ಇವರೆಲ್ಲ ತಗೊಂಡು ಇದು ಆಫೀಸರ್ ಅಂತ ಹೇಳಲಿಕ್ಕೆ ಎಲ್ಲ ಆಫೀಸರಿಗೆ ನಾವು ಹೇಳೋದಿಲ್ಲ. ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ನಿಷ್ಠೆ ಇಲ್ಲ ಇರುವಂಥ ಅಧಿಕಾರಿ ಅಂತ ಹೇಳಿದ್ರೆ 112 ಅವರಿಗೆ ಫೋನೇ ಮಾಡಬೇಡಿ ಅಂತ ಹೇಳುತ್ತಾ, ಏನಾದರೂ ಮಾಹಿತಿ ಬೇಕಾದರೆ ಅವರೆಲ್ಲಾದರೂ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಿದ್ರೆ ನೇರವಾಗಿ ಕೊಡಲಿ. ನನ್ನ ನಂಬರ್ 9036864312. ದಯವಿಟ್ಟು ನೇರ ಬಂದು ಅವ್ರ ದಾಖಲಾತಿ ಎಲ್ಲ ತೋರಿಸ್ತೇನೆ. ಎಲ್ಲೆಲ್ಲಿ ಮಲಗೋದು, ಎಲ್ಲಿ ಊಟ ಮಾಡೋದು, ಮತ್ತು ಎಲ್ಲಿ ಲಂಚ ತಗೊಳ್ಳೋವಂಥದ್ದು, ಈ ಅವ್ರ ಎದುರೇ ಹೊಂಗಿ ಹೋಗಲಿ, ಜಲ್ಲಿ ಹೋಗಲಿ, ಮರಳು ಹೋಗಲಿ, ಏನೇ ಹೋಗಲಿ
ಅವ್ರದ್ದು ಕ್ಯಾರ್ ಮಾಡೋದಿಲ್ಲ. ಅವರೆಲ್ಲ ಗುರ್ತವ್ರೆ ಇಲ್ಲಿ ಲೋಕಲ್ ಅವರು. ಅದಕ್ಕೆ ಹೇಳುವಂಥದ್ದು, ಇವತ್ತು ಒಳ್ಳೊಳ್ಳೆ ವ್ಯಕ್ತಿಗಳನ್ನೆಲ್ಲ ಮಂಗಳೂರಿಗೆ ಯಾಕೆ ಆಗ್ತಾಯಿದ್ದಾರೆ? ಅಲ್ಲಿ ಒಂದು ಇದ್ದಲ್ಲಿ ಇದ್ದರೆ ಕೆಲವರು ಹೇಳೋದು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬಾರ್ದು ಅಂತೇಳಿ, ಅದು ತಪ್ಪು. ಇಲ್ಲಿ ಇರಲಿಕ್ಕೆ ಬಿಡಬಾರ್ದು, ಒಂದೇ ವರ್ಷ ಇರಬೇಕು. ಯಾಕಂತ ಹೇಳಿದ್ರೆ ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಇಟ್ಕೊಳ್ತಾರೆ. ನಿಮಗೆ ಇಂತಿಷ್ಟು ಬರ್ತದೆ ತಿಂಗಳು ಮಾಮೂಲು ಅದು ಎಲ್ಲರಿಗೂ ಗೊತ್ತುಂಟು. ನಾನು ಹೇಳಬೇಕಂತೇನಿಲ್ಲ. ದಯವಿಟ್ಟು ಅಂಬೇಡ್ಕರಿಗೆ ಒಂದು ಚಿತ್ತ ಇದಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕಂತೇಳಿ ನಮ್ಮ ಸಂಘ ಸಮಿತಿಯವರಲ್ಲಿ ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.